ಇತ್ತೀಚೆಗೆ ಸರ್ಕಾರದ ದುಡ್ಡು ಬಂದಿದ್ದನ್ನು ಸರ್ಕಾರದ ದುಡ್ಡನ್ನು ಸರಿಯಾಗಿ ಆ ಸ್ಕೀಮ್ಗಳಿಗೆ ಖರ್ಚು ಮಾಡ್ದೆ, ಅಲ್ಲೆಲ್ಲ ಕಮಿಷನ್ ಹೊಡೆದ ದುಡ್ಡ. ಮತ್ತು ಇವ್ರ ದುಡ್ಡು ಇಷ್ಟೊಂದು ಎಲ್ಲಿದ್ದು ಬರ್ತದೆ ರೀ? ಯಾಕಂದ್ರೆ ಎಲ್ಲಿದ್ದು ಬರ್ತದೆ? ಸರ್ಕಾರದಿಂದ ಬರ್ತದೆ. ಅವ್ರು ವರ್ಕ್ ಮಾಡ್ರಪ್ಪ, ಇಟ್ಟು ವರ್ಕ್ ಮಾಡ್ರಿಂದಾಗ ಅಲ್ಲೇ ಇಂಜಿನಿಯರ್ ಕಡೆಯಿಂದ ಮತ್ತೊಬ್ಬರ ಕಡೆಯಿಂದ ಎಲ್ಲರ ಕಡೆಯಿಂದ ಕೊನೆಗೆ ರಾಜಕಾರಣಿಗಳಿಂದ ತಾವೇನು ತೊಗೊಂಡು ಅವ್ರಿಗೆ ಕೊಡುವಂಥ ಪ್ರವೃತ್ತಿ ಇರೋದ್ರಿಂದ ಇವತ್ತು ನಾವೇನು ನೋಡ್ತಾ ಇದ್ದೀವಪ್ಪ ಅಂತಂದ್ರೆ 40% ತೊಗೋತಾರೆ ರೀ, 60% ತೊಗೋತಾರೆ ರೀ, ಅದೇ ಕಾಲಕ್ಕೆ 80% ತೊಗೋತಾರೆ ರೀ. ಮತ್ತು ಹಿಂಗಿದ್ದಾಗ ಆಗದೆ ಏನು ಮಾಡ್ತಿದ್ದು ಗಂಟ ಅದು ಆರೋಪ ಮಾಡ್ತಾ ಇರ್ತಾರೆ ಈ ನಮ್ಮ ಏನಪ್ಪ ಅಂತಂದ್ರೆ ಈ ಗುತ್ತಿಗೆದಾರ. ಅದು ಗುತ್ತಿಗೆದಾರ ಅವ್ರಿಗೆ ಸಾಮಾನ್ಯ ಇಲ್ಲ, ಅವರು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ದುಡ್ಡು ಹಾಕೋದು ಮಾಡೋದು ಮಾಡ್ತಿರ್ತಾರೆ, ಲಘು ಮಾಡಪ್ಪ ಅಂತೇಳಿ. ಹೀಗಾಗಿ ಎಲ್ಲ ಕಡೆ ಎಲ್ಲರೂ ಭ್ರಷ್ಟ ಆಗಿದ್ದರಿಂದಾಗೆ ಈ ಪರಿಸ್ಥಿತಿ ಇವತ್ತು ಬಂದದ. ಅದಕ್ಕೆ 20 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಪತ್ತೆ ಹಚ್ಚಿದ್ರೆ ನಮ್ಮ ಲೋಕಾಯುಕ್ತ ಭಾಳ ದೊಡ್ಡ ಸಾಹಸ ಮಾಡಿದ. ಅದೇ ಕಾರಣಕ್ಕೆ ನಾವಿಲ್ಲಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಈ ಒಂದು ಏನು ಜನ ಇದೆ ನಮ್ಮ ಜನ, ಅದರಲ್ಲೂ ಇಂಥ ಒಂದು ಅಧಿಕಾರಶಾಹಿ ಜನ, ಇಂಥವ್ರಿಗೆ ವಿಶೇಷವಾಗಿ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಮೇಲ್ಮೇಲೆ ಆಗ್ತಾನೆ ಇರಬೇಕು. ಯಾಕೆ ಡಾಕ್ಯುಮೆಂಟ್ಸ್ ಸಿಕ್ಕಾವಲ್ಲ ಇವರು, ಸಿಕ್ಕಾಗ ಯಾಕೆ ಅವ್ರನ್ನ ನೀವು ಉಳಿಸ್ತೀರಿ ಅನ್ನೋದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಉತ್ತರ ಕೊಡ್ಬೇಕಾಗ್ತದೆ. ಅದನ್ನೊಳಗೆ 20 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಪತ್ತೆ ಆಗ್ಯದ. ಈ ಪತ್ತೆ ಹಚ್ಚಿದ್ದನ್ನು ನೀವು ನಿಮ್ಮೊಳಗೆ ಇಟ್ಕೊಳ್ತೀರಿ, ಆ ಮತ್ತು ಬೇರೆ ಆದರೂ ಸಮಾಜಕ್ಕೆ ವಿನಿಯೋಗ ಆಗಲಿ ಮತ್ತು ಇಂಥವ್ರು ಈ ಒಂದು ದಂಧೆ ಬಿಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಿ ಅನ್ನೋದು ನಮ್ಮದೆಲ್ಲರ ಹಂಬಲ. ಅದಕ್ಕಿಂತ ಎಲ್ಲ ದೊಡ್ಡ ಹಂಬಲ. ಈ ಸಿಕ್ಕವ್ರು ಯಾರೋದಲ್ಲ, ಈ ಹಿಂದೆ ಸಿಕ್ಕವ್ರು ಯಾರೋದಲ್ಲ, ಅವರಿಗೆಲ್ಲ ಶಿಕ್ಷೆ ಆಗಲಿ ಅನ್ನೋದು ಒಕ್ಕೊರಲಿನ ಬೇಡಿಕೆ. ಇದಕ್ಕೆ ನಿಂತು ನೀವು ಶಿಕ್ಷೆ ಕೊಡಿಸ್ತೀರಾ ಸರ್ಕಾರದವರು ಈ ಒಂದು 4 ಜನರ ಮೇಲೆ ಅಂತ ಹೇಳ್ತಾ, ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಇದು ಸದ್ಯದ ಕೈಯಲ್ಲಿ ವಂದನೆಗಳು.